ಎಲ್ಲಿದಾರ ಬಂದೇವನಿ ಇನ್ಸ್ಟಾಗ್ರಾಮ್ನಾಗ ಬರ್ತಿದ್ದಂಗೆ ಪೂರಾ ಇನ್ಸ್ಟಾಗ್ರಾಮ್ ತಿಡಿಸ್ಬಿಟ್ಟಿಯಲ್ಲ. ಮೊದಲೇ ಇವ್ರ ಕಿಟಕಿಟಿ ಬಾಳ ಆಗೈತ್ ನಮಗ, ಇನ್ ನೀವೊಂದೆಷ್ಟು ಕಿಟಕಿಟಿ ಕೊಡಾಕ್ ಬಂದಿ. ಏನ್ ಸಾಕ್ ಮಾಡಿಟ್ಟಿರು, ಏನಾರ ಒಂದ್ ಟ್ರೆಂಡ್ ತರ್ತಿರ್ಲೋ. ಅದಕ್ಕೆ ನಾ ಆಕಿನ್ ವಿಡಿಯೋ ಏನ್ ಮಾಡ್ಬಿಟ್ಟಿನ್ ಗೊತ್ತೇನ್ರಿ, ನಾನು ಶೇರ್ ಮಾಡೀನಿ. ಯಾರಿಗ ಹೇಳ್ರಿ, ಕೆಟ್ಟಿ ಕಿರ್ತಿಗಿ, ಮುತ್ತುಗ, ತಚ್ಚುಗ, ರೇಷ್ಮಾ ಆಂಟಿಗಿ, ಒಂದಿಸ್ 4-5 ಮಂದಿ ಅದಾರಲ್ಲ ಅವ್ರಿಗೆಲ್ಲರಿಗೂ ಶೇರ್ ಮಾಡ್ಬಿಟ್ಟಿನಿ. ಈಕಿನ್ ವಿಡಿಯೋ ಯಾರ ಈಕಿನ ಹಾಡಾರ ಕೇಳಿ ಕಲಾಸ್ ಗಿಲಾಸ್ ಹಾಕ್ತಾರೆ ಕುಳಿ ಮಕ್ಕಳ ಅಂತೇಳಿ. ಹಾಯ್ ಫ್ರೆಂಡ್ಸ್, ಅದ್ ಯಾವ್ದೋ ಹುಡುಗಿ ಪಾಪ ಆಟ ಆಡಿದ್ರೆ ಆ ಹುಡುಗಿನ ಅಷ್ಟೊಂದು ಟ್ರೋಲ್ ಮಾಡ್ತಾ ಇದ್ರಲ್ಲ ಫ್ರೆಂಡ್ಸ್. ನೋಡಮ್ಮ, ಹಾಡ್ನ ಇನ್ನೊಂದ್ಸಲಿ ಆಡ್ಬೇಕಾರೆ ತಪ್ಪಾಗೆಲ್ಲ ಆಡ್ಬಾರ್ದು. ಕ್ಲೀನ್ ಆಗಿ ಪ್ರಾಕ್ಟೀಸ್ ಮಾಡಿ ಆಡು. ಇನ್ನೊಂದ್ಸಲಿ ಆಡ್ಬೇಕಾರೆ ನೋಡು, ಆಡ್ ತೋರಿಸ್ತೀನಿ, ಆತರ ಆಡು. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಮೂಡಿದ ಪ್ರಾಣದಂತೆ ಸೀತಾ ಬಾರದಂತೆ ನೀ ಬಂದ ಮೇಲೆ ವಾಂಗಿ ಬಾತೇನೋ ಹಾ ನೋಡಮ್ಮ, ಹಿಂಗ ಆಡ್ಬೇಕಾಡು. ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಇನ್ನೊಂದು ಆಡ್ಬೇಕಾರೆ. ಹಾಯ್ ಮೇಡಮ್. ಹಾಯ್ ಮೇಡಮ್, ಇಷ್ಟು ಕಷ್ಟಪಟ್ಟು ರೆಡಿಯಾಗಿ ಬಂದಿದ್ದೀರಾ ಮೇಡಮ್? ಮಳೆ ಬಂತು ಅಂದ್ರೆ ನೆಂದೋಗ್ಬಿಟ್ರೆ ನಿಮ್ಮ ತಲೆ ಎಲ್ಲ ಕೆಟ್ಟೋಗಲ್ವ ಮೇಡಮ್? ತೆಗೀರಿ ಬೇಗ ಫೋಟೋನ. ಅಯ್ಯೋ, ಮಳೆ ಬಂದ್ರೆ ನನ್ನ ಕೂದಲು ನಿಂದೋಗುತ್ತೆ, ತಲೆ ಕೆಟ್ಟೋಗುತ್ತೆ ಅಂತ ಹೇಳ್ತಿದ್ದಾರೆ. ತಲೆಗೂ ಕೂದಲಿಗೂ ಡಿಫ್ರೆನ್ಸೇ ಗೊತ್ತಿಲ್ಲ ಇವರಿಗೆ. ಮತ್ತೆ ಮಳೆ ಶುರು ಆಯ್ತಾ? ನಾನು ಡೈಲಿ ರೈನ್ ಕೋಟ್ ಹಾಕೊಂಡ್ಬರ್ತೀನಿ, ಶೆಕೆ ಆಗುತ್ತೆ. ಇವತ್ತು ರೈನ್ ಕೋಟ್ ಬಿಟ್ಟು ಅಂದ್ರೆ ಮಳೆ ಬಂದಿದೆ. ಆ್ಯಂಡ್ ಮಳೆಗೆ ತಲೆನೂ ಕೆಟ್ಟೋಯ್ತಲ್ಲ ಮೇಡಮ್. ಯಾರಿಗೂ ಏನು ಪೆದ್ ಮಂಡೆ ವರ್ತನೆ ಮಾಡ್ಕೊಳಲ್ಲ. ಯಾರದಲ್ಲಿ ಇಂಗ್ಲೀಷ್ ಸಾಂಗ್ ಹಾಕಿರೋದು? ಕಳಿಸಿ ಅವ್ರನ್ನ ಆ ಕಡೆಗೆ. ನನ್ನ ಫೇವ್ರೆಟ್ ಸಾಂಗ್ ಹಾಕ್ಸಿ ಅಂತ ಹೇಳಿಲ್ವಾ? ಹಾಕ್ಸಿ. ಉಲ್ಲಾಸದ ಹೂ ಮಳೆ ಮಿನುಗುತ್ತಿದೆ ನನ್ನಲ್ಲಿ, ನನ್ನಾಟವು ನೀ ನನ್ನ ಪಾಠವು ನೀ. ಸಖತ್ ಸಾಂಗು. ನಮಸ್ಕಾರ 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 ಸರ್, ನಮಸ್ಕಾರ. ಆರಾಮ ಸರ್, ನಮಸ್ಕಾರ. ಅಲ್ಲ, ಇದು ಟಿವಿಲ್ ಬರ್ತದಲ್ಲ, ಸೆಂಟ್ ಹಾಕೊಂಡ್ರೆ ಹುಡುಗಿರೆಲ್ಲ ಹಿಂದೆ ಓಡ್ ಬರ್ತಾರಲ್ಲ, ಆ ಥರದ್ದು ಎಲ್ಲಿ ದುಬೈಯಲ್ಲಿ ಸಿಗ್ತದೆ, ಎಲ್ಲಿ ಸಿಗುತ್ತೆ ಅಂತ ತಗೊಂಬ ಸರ್. ಇಲ್ಲ ಸಂತೆ ಬಿಡ 3 ಸಿಗುತ್ತೆ. ಆಗಾರ ತಗತ್ತೇನೆ ಬೇಡ ಸರ್. ನೀವು ನಮ್ಮ ಅಪ್ಪನ ಫ್ರೆಂಡು ಅಂತ ಕೇಳ್ಕೊತಾ ಇದ್ದೀನಿ ಸರ್. ನೆಕ್ಸ್ಟ್ ಟೈಮ್ ನಾನೇ ಓದ್ಕೊಂಡು ಪಾಸ್ ಆಗ್ತೀನಿ ಸರ್. ಈ ಸಲ ದಯವಿಟ್ಟು ಪಾಸ್ ಮಾಡಿಬಿಡಿ ಸರ್. ಅವ್ರ ಹೀರೋಯಿನ್ ಅಲ್ಲ ಅನ್ನೋಂಥ ರೀತಿಯಲ್ಲಿ, ಅವ್ರೇನು ಅಷ್ಟು ಸಿನಿಮಾಗಳನ್ನು ಮಾಡಿದಾರ ಅನ್ನೋಂಥ ರೀತಿಯಲ್ಲಿ ಆಗಿರುವಂತ ಚರ್ಚೆಗಳು. ಹಂಗೆ ನಮ್ಮ ಯಶ್ಗೂ ಹೇಳ್ತೀನಿ, ಅವನು ಯಾವ ದೊಡ್ಡ ಹೀರೋ ನಮ್ಮನೆ ಮಕ್ಳಿಗೆ ನಾವು ಹೇಳ್ತೀವಿ, ಅದ್ರಲ್ಲಿ ಬೇರೆಯವ್ರಿಗೆ ಏನು ಕಷ್ಟ? ನಮ್ಮ ಮಗನಿಗೆ ಹೇಳ್ತೀನಿ, ಇವತ್ತು ಸೂಪರ್ ಸ್ಟಾರ್ ಅಂತ ನೀವು ಹೇಳ್ತೀರ, ನಾನು ಅವ್ನು ಸೂಪರ್ ಸ್ಟಾರ್ ಅಲ್ಲ ಅಂತೀನಿ. ನನಗೆ ರೈಟ್ಸ್ ಇದೆ ಹೇಳ್ತೀನಿ, ಬೇರೆಯವ್ರು ಹೇಳಕ್ಕಾಗಲ್ಲ. ಬಾಯಿ ಮುಚ್ಚಮ್ಮ, ಬಾಯಿ ಮುಚ್ಚು, ಬಾಯಿ ಮುಚ್ಚು. ಉಸಿರು ಬಿಟ್ಟರೆ ಬುದ್ದಾಕ್ಬಿಡ್ತೀನಿ. ನಡಿವಳಿಗೆ ಅಂತ ಹೇಳ್ತಾ ಇದೀನಿ, ನಡಿವಳಿಗೆ. ಇದೆಲ್ಲ ಅವ್ರು ಫಸ್ಟ್ ಆಫ್ ಅವ್ರ ಹೆಸರು ಚೆನ್ನಾಗಿಲ್ಲ. ದರ್ಶನ್ ಹೆಸರು ಬಂದು ಬಾಸ್ ನೇಮ್. ಚಾಲೆಂಜಿಂಗ್ ಚೆನ್ನಾಗಿಲ್ಲ, ಚಾಲೆಂಜಿಂಗ್ ಸ್ಟಾರ್ ಚೆನ್ನಾಗಿಲ್ಲ. ಅದು ಎಲ್ಲೆಲ್ಲಿ ಬರ್ತೇ ಒಳ್ಳೇದು. ಫಸ್ಟ್ ಆಫ್ ಆಲ್ ಆರ್ ನಗರ ವಾಸ್ತು ಇಲ್ಲ. ಆರ್ ಹೋದವ್ರಿಗೆಲ್ಲ ಕೇಸ್ ಹಾಕ್ಸ್ಕೊತಾರೆ. ಅಲ್ಲಿರೋ MLA ಮೇಲೆ ಕೇಸ್ ಇದಾವೆ, ನಂಬರ್ 1 ಆಕ್ಟರ್ಸ್ ಮೇಲೆ ಕೇಸ್ ಇದಾವೆ. ಮತ್ತೆ ಎಲ್ಲಾ ತರದ ಅನಾಹುತ ಕೇಸ್ಗಳು ಅಲ್ಲೇ ಇರೋದು. ತುಂಬಾ ನೆಗೆಟಿವ್ ಕೇಸ್. ಯಾವಾಗ್ಲೂ ಮಾಲೆ ಬೆಂಕಿ ಬೀಳುತ್ತೆ. ಆರ್ ನಗರದಲ್ಲಿ ವಾಸ್ತು ಇಲ್ಲ, ಅದು ತುಂಬಾ ಕಾಸ್ಟ್ಲಿ ಏರಿಯಾ. ಬೆಂಗಳೂರಿಗೆ ಅದೇನೆ, ನೆಮ್ಮದಿರಲ್ಲ. ಅಲ್ಲಿ ಹೋದ್ಮೇಲೆ ತುಂಬಾ ಜನ ಡೈವರ್ಸ್ ಆಗುತ್ತೆ, ಬೇರೆದವ್ರಿಗೆ ಕಿರಿಕ್ ಆಗುತ್ತೆ, ತಲೆನೋವಾಗುತ್ತೆ. ಅಲ್ಲಿ ಹೋದ್ಮೇಲೆ ಒಂದು ಕೇಸ್ ಬಿದ್ದೇ ಬೀಳುತ್ತೆ. ಚಿನ್ನಿ, ನೀ ನನ್ಗೋಸ್ಕರ ಸಾಂಗ್ ಆಡಿ ತುಂಬಾ ದಿವಸ ಆಯ್ತು, ಇವತ್ತು ಆಡ್ತೀಯಾ? ಅಯ್ಯೋ ಅಷ್ಟೇ ತಾನೇ, ಹಾಡ್ತೀನಿ. ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಪ್ರಾಣದಂತೆ ಶೀತಲವಾದಂತೆ ಬಂದ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ಹೇಗಿದೆ? ಸಖತ್ತಾಗಿತ್ತು, ಸೂಪರ್, ಥ್ಯಾಂಕ್ ಯು. ಎಂತೆಂತವರೆಲ್ಲ ಬಂದು ಸಾಯ್ತವ್ರೆ, ನೀವು ಸಾಯ್ತಿಲ್ವಲ್ಲ? ಯಾಕೆ? ಏನ್ ನೀವ್ ಇದ್ದೇನ್ ಪ್ರಯತ್ನ? ಇನ್ನೊಂದು 4 ಜನ ಹೆಂಗಸರುಗಳು ಹಾಳು ಮಾಡಕ? ಬಿಗ್ ಬಾಸ್ ಕಿವಿ ಕೊಟ್ಟು ನೀಟಾಗಿ ಕೇಳಿಸ್ಕೊಳ್ರಿ, ಇಡೀ ಕರ್ನಾಟಕನೇ ನೋಡುತ್ತೆ ನನ್ನ ವಿಡಿಯೋ. ಈ ಸತಿ ಸೀಸನ್ 12ಗೆ ಪ್ಲೀಸ್ ಬಿಗ್ ಬಾಸ್ ಕರ್ಕೊಳ್ಳಿ. ಲೋ, ನೀನ್ ಅಲ್ಲಿ ಒಳಗೋಗಿ ಸ್ವಿಮ್ಮಿಂಗ್ ಪೂಲ್ ಕ್ಲೀನ್ ಮಾಡ್ಬೇಕಾ, ಇಲ್ಲ ವಾಚ್ಮನ್ ಹತ್ರ ವಾಚ್ಮನ್ ಕೆಲಸ ಮಾಡ್ಬೇಕಾ? ನಿಂಗೊಂದು ಒಳ್ಳೆ ಸೊಲ್ಯೂಷನ್ ಕೊಡ್ತೀನಿ ನೋಡಿ. ಏನ್ ಮಾಡ್ಗೊತ್ತಾ, ಹೋಗಿ ವಾಚ್ಮನ್ಗೆ ಟಿಕಾ ಕೊಡು. ಆಮೇಲೆ ಅವನಿನ್ನ ಒಳಗ್ ಬಿಟ್ಕೊಂತಾನೆ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಯಾರ HR ಮ್ಯಾನೇಜ್ಮೆಂಟ್ ಯಾರು ಇರ್ತಾರಲ್ಲ, ಅವ್ರಿಗೆ ಇನ್ನೊಂದ್ಸಲಿ ಕೊಡು. ಅವ್ರು ನಿನ್ ಮತ್ತೆ ಒಳಗ್ ಬಿಟ್ಕೊಂತಾರೆ. ಆಮೇಲೆ ಇನ್ನೂ ಜಾಸ್ತಿ ನಕರ ಆಡೋದಂತಂದ್ರೆ ಯಾರು ಹಿಂಗ್ ಅಡ್ಡ ಆಗ್ತಿದಾರೆ ನೋಡು, ಅವ್ರೆಲ್ಲರಿಗೂ ಕೊಟ್ಕೊಂಡ್ ಬಾ.
ಕೊನೆಗೊಂದಿನ ಒಳಗೆ ಹೋಗಿ ಹೋಗ್ತೀಯ. ಸ್ನೇಹಿತರೆ, ಊರಿಗೆಲ್ಲ ಬುದ್ಧಿ ಹೇಳುವಂತಹ ಅಂದ್ರೆ ನೇರವಾಗಲ್ಲ, ಸಿನಿಮಾ ಮುಖಾಂತರ ಸಂದೇಶ ಕೊಡುವಂತಹ ಎಸ್ ನಾರಾಯಣ್ ಎಷ್ಟು ಅದ್ಭುತವಾದ ಸಿನಿಮಾಗಳನ್ನು ತೆಗೆದಿದ್ದಾರೆ. ಅವರ ನಿರ್ದೇಶನದಲ್ಲಿ ಬಂದಂತಹ ಸಿನಿಮಾಗಳು ಜೀವನಕ್ಕೆ ಉಪಯೋಗ. ಆದರೆ ಇದೇ ಎಸ್ ನಾರಾಯಣ್ ಮನೆಗೆ ಮಾರಿ ಊರಿಗೆ ಉಪಕಾರಿ ರೀತಿ ಆಗಿಬಿಟ್ರು. ತನ್ನ ಸ್ವಂತ ಸೊಸೆಗೆ ಡೌರಿ ಕೊಡಬೇಕು, ಹಣವನ್ನ ಕೊಡಬೇಕು, ವರದಕ್ಷಿಣೆ ಕೊಡಬೇಕು ಅಂತ ಚಿತ್ರಹಿಂಸೆ ಕೊಟ್ಟು ಇವತ್ತು ಕರ್ನಾಟಕದಾದ್ಯಂತ ಸುದ್ದಿಯಲ್ಲಿದ್ದಾರೆ. ಎಲ್ಲರಿಗೂ ಸಂದೇಶವನ್ನ ಸಾರಿದಂತ ಎಸ್ ನಾರಾಯಣ್ ಪರಿಸ್ಥಿತಿ ಈಗ ಒಂದು ರೀತಿಯಲ್ಲಿ ಮೂರು ಬಾಗ್ಲೋ ಅಥವಾ ಊರು ಬಾಗ್ಲೋ ಗೊತ್ತಿಲ್ಲ. ಸದ್ಯಕ್ಕಂತೂ ಅವರ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗ್ತಾ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ನಲ್ಲಿ ತಿಳಿಸಿ. ನಿಮ್ಮ ಹೇರ್ ಸ್ಟೈಲ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ನಿಮ್ಮ ಹೇರ್ ಸ್ಟೈಲಿಸ್ಟ್ ಯಾರು ಅಂಡ್ ಏನಾದ್ರು ಹೇಳಿದ್ರೆ ನಾವು ಹೋಗಿ ಟ್ರೈ ಮಾಡ್ಬೋದಲ್ಲ? ಫಸ್ಟ್ ಕೂದಲು ಬೆಳೆಸಿ, ಕೂದಲು ಇಟ್ಕೊಂಡು ಯಾವ ಧೈರ್ಯ ಮೇಲೆ ಮಾತಾಡ್ತಾ ಇದ್ದೀರಾ? ಉದ್ದ ಬಿಡಿ. ಅದೇ ಸರ್, ನೀವು ಹೇಳಿದ್ರೆ ಅಷ್ಟಲ್ಲಿ ಬೆಳೆಸೋಣ ಅಂತ. ನೀವು ಬೆಳೆಸ್ಕೊಂಡ್ ಬನ್ನಿ ಹೇಳ್ತೀನಿ.